ಸುಜಾತ ಬಂಧನಕ್ಕೆ ಬಂದಿದ್ದ ಹುಬ್ಬಳ್ಳಿ ಪೊಲೀಸರು ಆಗ ಪ್ರತಿರೋಧವನ್ನ ತೋರಿ ಚೀರಾಡಿದ್ರಂತೆ ಸುಜಾತ ಹುಂಡಿ. ಅಷ್ಟಕ್ಕೆ ವಿವಸ್ತ್ರಗೊಳಿಸಿ ಥಳಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮುಂಚೆ ಸುಜಾತ ಹಂಡಿ ಕೂಡ ಕಾಂಗ್ರೆಸ್ನಲ್ಲಿದ್ರು. ಅವ್ರು ಕಾಂಗ್ರೆಸ್ನಲ್ಲಿದ್ರೋ ಬಿಜೆಪಿಯಲ್ಲಿದ್ರೋ, ಬಿಜೆಪಿ ಈಗ ಸೇರ್ಕೊಂಡರೋ, ಕಾಂಗ್ರೆಸ್ ಇಂದ ಜೆಡಿಎಸ್ ಹೋಗ್ತಾರೋ, ನೆಕ್ಸ್ಟ್ ಅದು ಬೇರೆ. ಒಬ್ಬ ಮಹಿಳೆಯನ್ನ ಈ ರೀತಿಯಾಗಿ ವಿವಸ್ತ್ರಗೊಳಿಸೋದು ಅಂದ್ರೆ ಏನರ್ಥ? ಏನ್ ಸಂದೇಶ ಕೊಡ್ತಾ ಇದ್ರಿ ಪೊಲೀಸ್ ಇಲಾಖೆಯವರು? ಡಿಸೆಂಬರ್ ಅಲ್ಲಿ ಅಪರಾಧ ತಡೆ ಮಾಸ. ಸುಜಾತ ಬಂಧನಕ್ಕೆ ಬಂದಿದ್ದ ಹುಬ್ಬಳ್ಳಿ ಪೊಲೀಸರು ಆಗ ಪ್ರತಿರೋಧವನ್ನ ತೋರಿ ಚೀರಾಡಿದ್ರಂತೆ ಸುಜಾತ ಹುಂಡಿ. ಅಷ್ಟಕ್ಕೆ ವಿವಸ್ತ್ರಗೊಳಿಸಿ ಥಳಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮುಂಚೆ ಸುಜಾತ ಹಂಡಿ ಕೂಡ ಕಾಂಗ್ರೆಸ್ನಲ್ಲಿದ್ರು. ಅವ್ರು ಕಾಂಗ್ರೆಸ್ನಲ್ಲಿದ್ರೋ, ಬಿಜೆಪಿಯಲ್ಲಿದ್ರೋ, ಬಿಜೆಪಿ ಈಗ ಸೇರ್ಕೊಂಡರೋ, ಕಾಂಗ್ರೆಸ್ ಇಂದ ಜೆಡಿಎಸ್ ಹೋಗ್ತಾರೋ, ನೆಕ್ಸ್ಟ್ ಅದು ಬೇರೆ. ಒಬ್ಬ ಮಹಿಳೆಯನ್ನ ಈ ರೀತಿಯಾಗಿ ವಿವಸ್ತ್ರಗೊಳಿಸೋದು ಅಂದ್ರೆ ಏನರ್ಥ? ಏನ್ ಸಂದೇಶ ಕೊಡ್ತಾ ಇದ್ರಿ ಪೊಲೀಸ್ ಇಲಾಖೆಯವರು? ಡಿಸೆಂಬರ್ ಅಲ್ಲಿ ಅಪರಾಧ ತಡೆ ಮಾಸ. ಸುಜಾತ ಬಂಧನಕ್ಕೆ ಬಂದಿದ್ದ ಹುಬ್ಬಳ್ಳಿ ಪೊಲೀಸರು ಆಗ ಪ್ರತಿರೋಧವನ್ನ ತೋರಿ ಚೀರಾಡಿದ್ರಂತೆ ಸುಜಾತ ಹುಂಡಿ. ಅಷ್ಟಕ್ಕೆ ವಿವಸ್ತ್ರಗೊಳಿಸಿ ಥಳಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮುಂಚೆ ಸುಜಾತ ಹಂಡಿ ಕೂಡ ಕಾಂಗ್ರೆಸ್ನಲ್ಲಿದ್ರು. ಅವ್ರು ಕಾಂಗ್ರೆಸ್ನಲ್ಲಿದ್ರೋ, ಬಿಜೆಪಿಯಲ್ಲಿದ್ರೋ, ಬಿಜೆಪಿ ಈಗ ಸೇರ್ಕೊಂಡರೋ, ಕಾಂಗ್ರೆಸ್ ಇಂದ ಜೆಡಿಎಸ್ ಹೋಗ್ತಾರೋ, ನೆಕ್ಸ್ಟ್ ಅದು ಬೇರೆ. ಒಬ್ಬ ಮಹಿಳೆಯನ್ನ ಈ ರೀತಿಯಾಗಿ ವಿವಸ್ತ್ರಗೊಳಿಸೋದು ಅಂದ್ರೆ ಏನರ್ಥ? ಏನ್ ಸಂದೇಶ ಕೊಡ್ತಾ ಇದ್ರಿ ಪೊಲೀಸ್ ಇಲಾಖೆಯವರು? ಡಿಸೆಂಬರ್ ಅಲ್ಲಿ ಅಪರಾಧ ತಡೆ ಮಾಸ. ಸುಜಾತ ಬಂಧನಕ್ಕೆ ಬಂದಿದ್ದ ಹುಬ್ಬಳ್ಳಿ ಪೊಲೀಸರು ಆಗ ಪ್ರತಿರೋಧವನ್ನ ತೋರಿ ಚೀರಾಡಿದ್ರಂತೆ ಸುಜಾತ ಹುಂಡಿ. ಅಷ್ಟಕ್ಕೆ ವಿವಸ್ತ್ರಗೊಳಿಸಿ ಥಳಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮುಂಚೆ ಸುಜಾತ ಹಂಡಿ ಕೂಡ ಕಾಂಗ್ರೆಸ್ನಲ್ಲಿದ್ರು. ಅವ್ರು ಕಾಂಗ್ರೆಸ್ನಲ್ಲಿದ್ರೋ, ಬಿಜೆಪಿಯಲ್ಲಿದ್ರೋ, ಬಿಜೆಪಿ ಈಗ ಸೇರ್ಕೊಂಡರೋ, ಕಾಂಗ್ರೆಸ್ ಇಂದ ಜೆಡಿಎಸ್ ಹೋಗ್ತಾರೋ, ನೆಕ್ಸ್ಟ್ ಅದು ಬೇರೆ. ಒಬ್ಬ ಮಹಿಳೆಯನ್ನ ಈ ರೀತಿಯಾಗಿ ವಿವಸ್ತ್ರಗೊಳಿಸೋದು ಅಂದ್ರೆ ಏನರ್ಥ? ಏನ್ ಸಂದೇಶ ಕೊಡ್ತಾ ಇದ್ರಿ ಪೊಲೀಸ್ ಇಲಾಖೆಯವರು? ಡಿಸೆಂಬರ್ ಅಲ್ಲಿ ಅಪರಾಧ ತಡೆ ಮಾಸ. ಸುಜಾತ ಬಂಧನಕ್ಕೆ ಬಂದಿದ್ದ ಹುಬ್ಬಳ್ಳಿ ಪೊಲೀಸರು ಆಗ ಪ್ರತಿರೋಧವನ್ನ ತೋರಿ ಚೀರಾಡಿದ್ರಂತೆ ಸುಜಾತ ಹುಂಡಿ. ಅಷ್ಟಕ್ಕೆ ವಿವಸ್ತ್ರಗೊಳಿಸಿ ಥಳಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮುಂಚೆ ಸುಜಾತ ಹಂಡಿ ಕೂಡ ಕಾಂಗ್ರೆಸ್ನಲ್ಲಿದ್ರು. ಅವ್ರು ಕಾಂಗ್ರೆಸ್ನಲ್ಲಿದ್ರೋ, ಬಿಜೆಪಿಯಲ್ಲಿದ್ರೋ, ಬಿಜೆಪಿ ಈಗ ಸೇರ್ಕೊಂಡರೋ, ಕಾಂಗ್ರೆಸ್ ಇಂದ ಜೆಡಿಎಸ್ ಹೋಗ್ತಾರೋ, ನೆಕ್ಸ್ಟ್ ಅದು ಬೇರೆ. ಒಬ್ಬ ಮಹಿಳೆಯನ್ನ ಈ ರೀತಿಯಾಗಿ ವಿವಸ್ತ್ರಗೊಳಿಸೋದು ಅಂದ್ರೆ ಏನರ್ಥ? ಏನ್ ಸಂದೇಶ ಕೊಡ್ತಾ ಇದ್ರಿ ಪೊಲೀಸ್ ಇಲಾಖೆಯವರು? ಡಿಸೆಂಬರ್ ಅಲ್ಲಿ ಅಪರಾಧ ತಡೆ ಮಾಸ. ಸುಜಾತ ಬಂಧನಕ್ಕೆ ಬಂದಿದ್ದ ಹುಬ್ಬಳ್ಳಿ ಪೊಲೀಸರು ಆಗ ಪ್ರತಿರೋಧವನ್ನ ತೋರಿ ಚೀರಾಡಿದ್ರಂತೆ ಸುಜಾತ ಹುಂಡಿ. ಅಷ್ಟಕ್ಕೆ ವಿವಸ್ತ್ರಗೊಳಿಸಿ ಥಳಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮುಂಚೆ ಸುಜಾತ ಹಂಡಿ ಕೂಡ ಕಾಂಗ್ರೆಸ್ನಲ್ಲಿದ್ರು. ಅವ್ರು ಕಾಂಗ್ರೆಸ್ನಲ್ಲಿದ್ರೋ, ಬಿಜೆಪಿಯಲ್ಲಿದ್ರೋ, ಬಿಜೆಪಿ ಈಗ ಸೇರ್ಕೊಂಡರೋ, ಕಾಂಗ್ರೆಸ್ ಇಂದ ಜೆಡಿಎಸ್ ಹೋಗ್ತಾರೋ, ನೆಕ್ಸ್ಟ್ ಅದು ಬೇರೆ. ಒಬ್ಬ ಮಹಿಳೆಯನ್ನ ಈ ರೀತಿಯಾಗಿ ವಿವಸ್ತ್ರಗೊಳಿಸೋದು ಅಂದ್ರೆ ಏನರ್ಥ? ಏನ್ ಸಂದೇಶ ಕೊಡ್ತಾ ಇದ್ರಿ ಪೊಲೀಸ್ ಇಲಾಖೆಯವರು? ಡಿಸೆಂಬರ್ ಅಲ್ಲಿ ಅಪರಾಧ ತಡೆ ಮಾಸ. ಸುಜಾತ ಬಂಧನಕ್ಕೆ ಬಂದಿದ್ದ ಹುಬ್ಬಳ್ಳಿ ಪೊಲೀಸರು ಆಗ ಪ್ರತಿರೋಧವನ್ನ ತೋರಿ ಚೀರಾಡಿದ್ರಂತೆ ಸುಜಾತ ಹುಂಡಿ. ಅಷ್ಟಕ್ಕೆ ವಿವಸ್ತ್ರಗೊಳಿಸಿ ಥಳಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮುಂಚೆ ಸುಜಾತ ಹಂಡಿ ಕೂಡ ಕಾಂಗ್ರೆಸ್ನಲ್ಲಿದ್ರು. ಅವ್ರು ಕಾಂಗ್ರೆಸ್ನಲ್ಲಿದ್ರೋ, ಬಿಜೆಪಿಯಲ್ಲಿದ್ರೋ, ಬಿಜೆಪಿ ಈಗ ಸೇರ್ಕೊಂಡರೋ, ಕಾಂಗ್ರೆಸ್ ಇಂದ ಜೆಡಿಎಸ್ ಹೋಗ್ತಾರೋ, ನೆಕ್ಸ್ಟ್ ಅದು ಬೇರೆ. ಒಬ್ಬ ಮಹಿಳೆಯನ್ನ ಈ ರೀತಿಯಾಗಿ ವಿವಸ್ತ್ರಗೊಳಿಸೋದು ಅಂದ್ರೆ ಏನರ್ಥ? ಏನ್ ಸಂದೇಶ ಕೊಡ್ತಾ ಇದ್ರಿ ಪೊಲೀಸ್ ಇಲಾಖೆಯವರು? ಡಿಸೆಂಬರ್ ಅಲ್ಲಿ ಅಪರಾಧ ತಡೆ ಮಾಸ. ಸುಜಾತ ಬಂಧನಕ್ಕೆ ಬಂದಿದ್ದ ಹುಬ್ಬಳ್ಳಿ ಪೊಲೀಸರು ಆಗ ಪ್ರತಿರೋಧವನ್ನ ತೋರಿ ಚೀರಾಡಿದ್ರಂತೆ ಸುಜಾತ ಹುಂಡಿ. ಅಷ್ಟಕ್ಕೆ ವಿವಸ್ತ್ರಗೊಳಿಸಿ ಥಳಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮುಂಚೆ ಸುಜಾತ ಹಂಡಿ ಕೂಡ ಕಾಂಗ್ರೆಸ್ನಲ್ಲಿದ್ರು. ಅವ್ರು ಕಾಂಗ್ರೆಸ್ನಲ್ಲಿದ್ರೋ, ಬಿಜೆಪಿಯಲ್ಲಿದ್ರೋ, ಬಿಜೆಪಿ ಈಗ ಸೇರ್ಕೊಂಡರೋ, ಕಾಂಗ್ರೆಸ್ ಇಂದ ಜೆಡಿಎಸ್ ಹೋಗ್ತಾರೋ,
ನೆಕ್ಸ್ಟ್ ಅದು ಬೇರೆ. ಒಬ್ಬ ಮಹಿಳೆಯನ್ನ ಈ ರೀತಿಯಾಗಿ ವಿವಸ್ತ್ರಗೊಳಿಸೋದು ಅಂದ್ರೆ ಏನರ್ಥ? ಏನ್ ಸಂದೇಶ ಕೊಡ್ತಾ ಇದ್ರಿ ಪೊಲೀಸ್ ಇಲಾಖೆಯವರು? ಡಿಸೆಂಬರ್ ಅಲ್ಲಿ ಅಪರಾಧ ತಡೆ ಮಾಸ. ಸುಜಾತ ಬಂಧನಕ್ಕೆ ಬಂದಿದ್ದ ಹುಬ್ಬಳ್ಳಿ ಪೊಲೀಸರು ಆಗ ಪ್ರತಿರೋಧವನ್ನ ತೋರಿ ಚೀರಾಡಿದ್ರಂತೆ ಸುಜಾತ ಹುಂಡಿ. ಅಷ್ಟಕ್ಕೆ ವಿವಸ್ತ್ರಗೊಳಿಸಿ ಥಳಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಮುಂಚೆ ಸುಜಾತ ಹಂಡಿ ಕೂಡ ಕಾಂಗ್ರೆಸ್ ನಲ್ಲಿದ್ರು. ಅವ್ರು ಕಾಂಗ್ರೆಸ್ ನಲ್ಲಿದ್ರೋ ಬಿಜೆಪಿಯಲ್ಲಿದ್ರೋ, ಬಿಜೆಪಿ ಈಗ ಸೇರ್ಕೊಂಡರೋ, ಕಾಂಗ್ರೆಸ್ ಇಂದ ಜೆಡಿಎಸ್ ಹೋಗ್ತಾರೋ, ನೆಕ್ಸ್ಟ್ ಅದು ಬೇರೆ. ಒಬ್ಬ ಮಹಿಳೆಯನ್ನ ಈ ರೀತಿಯಾಗಿ ವಿವಸ್ತ್ರಗೊಳಿಸೋದು ಅಂದ್ರೆ ಏನರ್ಥ? ಏನ್ ಸಂದೇಶ ಕೊಡ್ತಾ ಇದ್ರಿ ಪೊಲೀಸ್ ಇಲಾಖೆಯವರು? ಡಿಸೆಂಬರ್ ಅಲ್ಲಿ ಅಪರಾಧ ತಡೆ ಮಾಸ. ಸುಜಾತ ಬಂಧನಕ್ಕೆ ಬಂದಿದ್ದ ಹುಬ್ಬಳ್ಳಿ ಪೊಲೀಸರು ಆಗ ಪ್ರತಿರೋಧವನ್ನ ತೋರಿ ಚೀರಾಡಿದ್ರಂತೆ ಸುಜಾತ ಹುಂಡಿ. ಅಷ್ಟಕ್ಕೆ ವಿವಸ್ತ್ರಗೊಳಿಸಿ ಥಳಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಮುಂಚೆ ಸುಜಾತ ಹಂಡಿ ಕೂಡ ಕಾಂಗ್ರೆಸ್ ನಲ್ಲಿದ್ರು. ಅವ್ರು ಕಾಂಗ್ರೆಸ್ ನಲ್ಲಿದ್ರೋ ಬಿಜೆಪಿಯಲ್ಲಿದ್ರೋ, ಬಿಜೆಪಿ ಈಗ ಸೇರ್ಕೊಂಡರೋ, ಕಾಂಗ್ರೆಸ್ ಇಂದ ಜೆಡಿಎಸ್ ಹೋಗ್ತಾರೋ, ನೆಕ್ಸ್ಟ್ ಅದು ಬೇರೆ. ಒಬ್ಬ ಮಹಿಳೆಯನ್ನ ಈ ರೀತಿಯಾಗಿ ವಿವಸ್ತ್ರಗೊಳಿಸೋದು ಅಂದ್ರೆ ಏನರ್ಥ? ಏನ್ ಸಂದೇಶ ಕೊಡ್ತಾ ಇದ್ರಿ ಪೊಲೀಸ್ ಇಲಾಖೆಯವರು? ಡಿಸೆಂಬರ್ ಅಲ್ಲಿ ಅಪರಾಧ ತಡೆ ಮಾಸ. ಸುಜಾತ ಬಂಧನಕ್ಕೆ ಬಂದಿದ್ದ ಹುಬ್ಬಳ್ಳಿ ಪೊಲೀಸರು ಆಗ ಪ್ರತಿರೋಧವನ್ನ ತೋರಿ ಚೀರಾಡಿದ್ರಂತೆ ಸುಜಾತ ಹುಂಡಿ. ಅಷ್ಟಕ್ಕೆ ವಿವಸ್ತ್ರಗೊಳಿಸಿ ಥಳಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಮುಂಚೆ ಸುಜಾತ ಹಂಡಿ ಕೂಡ ಕಾಂಗ್ರೆಸ್ ನಲ್ಲಿದ್ರು. ಅವ್ರು ಕಾಂಗ್ರೆಸ್ ನಲ್ಲಿದ್ರೋ ಬಿಜೆಪಿಯಲ್ಲಿದ್ರೋ, ಬಿಜೆಪಿ ಈಗ ಸೇರ್ಕೊಂಡರೋ, ಕಾಂಗ್ರೆಸ್ ಇಂದ ಜೆಡಿಎಸ್ ಹೋಗ್ತಾರೋ, ನೆಕ್ಸ್ಟ್ ಅದು ಬೇರೆ. ಒಬ್ಬ ಮಹಿಳೆಯನ್ನ ಈ ರೀತಿಯಾಗಿ ವಿವಸ್ತ್ರಗೊಳಿಸೋದು ಅಂದ್ರೆ ಏನರ್ಥ? ಏನ್ ಸಂದೇಶ ಕೊಡ್ತಾ ಇದ್ರಿ ಪೊಲೀಸ್ ಇಲಾಖೆಯವರು? ಡಿಸೆಂಬರ್ ಅಲ್ಲಿ ಅಪರಾಧ ತಡೆ ಮಾಸ. ಸುಜಾತ ಬಂಧನಕ್ಕೆ ಬಂದಿದ್ದ ಹುಬ್ಬಳ್ಳಿ ಪೊಲೀಸರು ಆಗ ಪ್ರತಿರೋಧವನ್ನ ತೋರಿ ಚೀರಾಡಿದ್ರಂತೆ ಸುಜಾತ ಹುಂಡಿ. ಅಷ್ಟಕ್ಕೆ ವಿವಸ್ತ್ರಗೊಳಿಸಿ ಥಳಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಮುಂಚೆ ಸುಜಾತ ಹಂಡಿ ಕೂಡ ಕಾಂಗ್ರೆಸ್ ನಲ್ಲಿದ್ರು. ಅವ್ರು ಕಾಂಗ್ರೆಸ್ ನಲ್ಲಿದ್ರೋ ಬಿಜೆಪಿಯಲ್ಲಿದ್ರೋ, ಬಿಜೆಪಿ ಈಗ ಸೇರ್ಕೊಂಡರೋ, ಕಾಂಗ್ರೆಸ್ ಇಂದ ಜೆಡಿಎಸ್ ಹೋಗ್ತಾರೋ, ನೆಕ್ಸ್ಟ್ ಅದು ಬೇರೆ. ಒಬ್ಬ ಮಹಿಳೆಯನ್ನ ಈ ರೀತಿಯಾಗಿ ವಿವಸ್ತ್ರಗೊಳಿಸೋದು ಅಂದ್ರೆ ಏನರ್ಥ? ಏನ್ ಸಂದೇಶ ಕೊಡ್ತಾ ಇದ್ರಿ ಪೊಲೀಸ್ ಇಲಾಖೆಯವರು? ಡಿಸೆಂಬರ್ ಅಲ್ಲಿ ಅಪರಾಧ ತಡೆ ಮಾಸ. ಸುಜಾತ ಬಂಧನಕ್ಕೆ ಬಂದಿದ್ದ ಹುಬ್ಬಳ್ಳಿ ಪೊಲೀಸರು ಆಗ ಪ್ರತಿರೋಧವನ್ನ ತೋರಿ ಚೀರಾಡಿದ್ರಂತೆ ಸುಜಾತ ಹುಂಡಿ. ಅಷ್ಟಕ್ಕೆ ವಿವಸ್ತ್ರಗೊಳಿಸಿ ಥಳಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಮುಂಚೆ ಸುಜಾತ ಹಂಡಿ ಕೂಡ ಕಾಂಗ್ರೆಸ್ ನಲ್ಲಿದ್ರು. ಅವ್ರು ಕಾಂಗ್ರೆಸ್ ನಲ್ಲಿದ್ರೋ ಬಿಜೆಪಿಯಲ್ಲಿದ್ರೋ, ಬಿಜೆಪಿ ಈಗ ಸೇರ್ಕೊಂಡರೋ, ಕಾಂಗ್ರೆಸ್ ಇಂದ ಜೆಡಿಎಸ್ ಹೋಗ್ತಾರೋ, ನೆಕ್ಸ್ಟ್ ಅದು ಬೇರೆ. ಒಬ್ಬ ಮಹಿಳೆಯನ್ನ ಈ ರೀತಿಯಾಗಿ ವಿವಸ್ತ್ರಗೊಳಿಸೋದು ಅಂದ್ರೆ ಏನರ್ಥ? ಏನ್ ಸಂದೇಶ ಕೊಡ್ತಾ ಇದ್ರಿ ಪೊಲೀಸ್ ಇಲಾಖೆಯವರು? ಡಿಸೆಂಬರ್ ಅಲ್ಲಿ ಅಪರಾಧ ತಡೆ ಮಾಸ.